ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ನಾವು ಇವತ್ತು ಬ್ಯಾಂಗ್ಳೂರಿಂದ ಹೊರಟಿರೋದೇ ಕೈಲಾಸಗಿರಿ ಹಿಲ್ಸ್ಗೆ. ಬನ್ನಿ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರಿದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ತಡ ಮಾಡಿದೆ. ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನಾವು ಹೋಗಿದ್ದು ಬ್ಯಾಂಗ್ಳೂರಿಂದ ದೇವನಹಳ್ಳಿ ರೂಟ್ಗೆ. ಸೊ ಬ್ಯಾಂಗ್ಳೂರಿಂದ ಜಸ್ಟ್ 1.5 hours ಟ್ರಾವೆಲ್ ಮಾಡಿದ್ರೆ ಈ ಬ್ಯೂಟಿಫುಲ್ ದೇವಸ್ಥಾನ ಸಿಗುತ್ತೆ. ನನಗೆ ಇದುವರೆಗೂ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಈ ಥರ ಒಂದು ದೇವಸ್ಥಾನ ನಮ್ಮ ಬೆಂಗಳೂರು ಸುತ್ತಮುತ್ತನೇ ಇದೆ ಅಂತ ಅಂದ್ಬಿಟ್ಟು. ಇಟ್ ವಾಸ್ ಸೋ ಗುಡ್. ಮುಂದೆ ಹೋಗ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ನಾವು ಹೋಗಿದ್ದು ಮಿಡ್ ವೀಕ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಕಡಿಮೆ ಇತ್ತು, ಟ್ರಾಫಿಕ್ ಅಷ್ಟಾಗಿ ಇದ್ದಿಲ್ಲ. ಸೊ ನಾವು ಹೊರಟಿರೋ ಟೈಮ್ ಬಂದು ಬೆಳಗ್ಗೆ 10:30 ಆ್ಯಂಡ್ ಬೈ 11:45 ನಾವು ಅಲ್ಲಿದ್ದು. ಸೊ ದೇವಸ್ಥಾನದ ಟೈಮಿಂಗೆಲ್ಲ ಬಂದು ನಿಮಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಸೊ ನಾವು ಆಲ್ರೆಡಿ ಚಿಂತಾಮಣಿ ಒಳಗಡೆ ಎಂಟರ್ ಆಗಿದ ತಕ್ಷಣ ಸ್ವಲ್ಪ ದೂರದಲ್ಲೇ ಈ ಥರ ಬೆಟ್ಟ ಗುಡ್ಡಗಳು ಕಾಣಿಸ್ಕೊಂತು. ಸೊ ಐ ವಾಸ್ ಅಸ್ಯೂಮಿಂಗ್ ದಟ್ ಇದೇ ಯಾವುದಾದ್ರು ಬೆಟ್ಟ ಗುಡ್ಡದಲ್ಲೇ ಇರಬಹುದು ದೇವಸ್ಥಾನ ಅಂತಂದ್ಬಿಟ್ಟು. ಯಾಕಂದರೆ ಕೈಲಾಸಗಿರಿ ಅಂದ್ರೆ ಬೆಟ್ಟ ಅಂತ ನನ್ನ ಹೆಸರಿಂದ ಗೆಸ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ನಾವು ಗೆಸ್ ಮಾಡ್ದಂಗೆ ಇದೇ ಬೆಟ್ಟ ಗುಡ್ಡದಲ್ಲಿರುವಂಥ ಒಂದು ಬೆಟ್ಟದಲ್ಲೇ ಇರೋದು ದೇವಸ್ಥಾನ. ಸೊ ನಿಮಗೆ ಯಾವಾಗ ಬೆಟ್ಟ ಕಾಣಿಸ್ಕೊಳ್ಳುತ್ತೋ ಆ ಟೈಮಿಂದ ಒಂದು 20 minutes ಆಗುತ್ತೆ ಒಳಗಡೆ ಹೋಗೋಕ್ಕೆ. ಇಲ್ಲಿವರೆಗೂ ಬರೋಕ್ಕೆ ರೂಟು ಸಖತ್ತಾಗಿತ್ತು. ಈವನ್ ಫಾರ್ ಕಾರ್ ರೋಡ್ಸ್ ವರ್ ರಿಯಲಿ ಅಮೇಝಿಂಗ್. ಸೊ ಇಲ್ಲಿ ಕೂಡ ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ದೇವಸ್ಥಾನ ಇತ್ತೀಚೆಗೆ ಫೇಮಸ್ ಆಗ್ತಿರೋದ್ರಿಂದ ಫುಲ್ ಕನ್ಸ್ಟ್ರಕ್ಷನಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಅಲ್ಲಿ ಇಲ್ಲಿ ಫುಲ್ ರೂಮ್ಸ್ ಮಾಡ್ತಾ ಇದ್ದಾರೆ. ಜನರು ಬಂದರೆ ಉಳ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆ ನಡೀತಾ ಇದೆ. ಈ ರೋಡ್ ಫುಲ್ ಹಾಕ್ತಾ ಇದ್ದಾರೆ. ಪಾರ್ಕಿಂಗ್ ಕೂಡ ಆರಾಮಾಗಿ ಬಂದು ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಜಾಸ್ತಿ ಏನು ಹತ್ತೋಷ್ಟಿಲ್ಲ, ಒಂದು 5-10 minutes ವಾಕ್ ಮಾಡಿದ್ರೆ ನಿಮಗೆ ಈ ಬೆಟ್ಟದ ಹತ್ರ ಬಂದುಬಿಡುತ್ತೆ. ಆ್ಯಂಡ್ ಇಲ್ಲೇ ಚಪ್ಪಲಿ ಕೂಡ ಬಿಚ್ಚಿ ನಾವು ಪಾರ್ಕಿಂಗ್ ನೋಡ್ಕೊಳ್ಳೋಕ್ಕೆ ಅಂತ ಒಂದು ಸೆಕ್ಯೂರಿಟಿ ಇರ್ತಾರೆ. ಇಲ್ಲಿ ಕೂಡ ಚಪ್ಪಲಿ ಹತ್ರ ಕೂಡ ಇರ್ತಾರೆ. ಸೊ ಎವ್ರಿಥಿಂಗ್ ಇಸ್ ವೆರಿ ನೈಸ್. ಇಲ್ಲಿಂದ ವ್ಯೂ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಸುತ್ತ ಬೆಟ್ಟಗಳೇ ಇರೋದು. ನಾವು ಗಾಡಿ ಪಾರ್ಕ್ ಮಾಡಿದ್ರೆ ಮೇಲಿಂದ ನಿಂತ್ಕೊಂಡೆ ನೀವು ನೋಡ್ಬೋದು ಗಾಡಿ ಎಲ್ಲಿ ಪಾರ್ಕ್ ಆಗಿದೆ ಅಂತಂದ್ಬಿಟ್ಟು. ಇಟ್ ಈಸ್ ದ್ಯಾಟ್ ಸೇಫ್ ಆ್ಯಂಡ್ ಫುಲ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ನೋಡ್ಬೋದು ನೀವು. ಆ್ಯಂಡ್ ಅದು ಮುಗಿಸ್ಕೊಂಡು ನಾವು ಲೈಕ್ ಚಪ್ಪಲಿ ಎಲ್ಲ ಬಿಚ್ಚಿಟ್ಬಿಟ್ಟು ನಾವು ಎಂಟ್ರೆನ್ಸಿಗೆ ಬಂದು ದಿಸ್ ಇಸ್ ದ ಎಂಟ್ರೆನ್ಸ್. ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಪ್ರೇಯರ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಕಾಮಾಗಿರುವಂಥ ಒಂದು ಪ್ಲೇಸ್ ಮಾಡಿದ್ದಾರೆ. ಇದು ಫುಲ್ಲು ಗುಹೆ ಥರ ಇದೆ. ಈ ಗುಹೆಯಿಂದ ಹೋದ್ರೇ ದೇವಸ್ಥಾನಗಳಿದೆ. ಸೊ ಇಲ್ಲಿ ಕೂಡ ಇದು ಕಲ್ಯಾಣ ಉತ್ಸವ ನಡೆದಿರೋವಂಥದ್ದು. ಒಂದು ಮಂಟಪ ಹಾಕಿ ಇಲ್ಲಿ ನೀಟಾಗಿ ಅದ್ಮೇಲೆ ಬರ್ತಿದ್ದಾರೆ ಏನೇನು ಅಂತ ಅಂದ್ಬಿಟ್ಟು. ಸೊ ಇದು ಅವಾಗಷ್ಟೇ ಆಗಿತ್ತು ಅನಿಸುತ್ತೆ, ಪೂಜೆ ಎಲ್ಲ ನಡೆದಿತ್ತು. ಇಟ್ ವಾಸ್ ಸೋ ಕಾಮ್ ಆ್ಯಂಡ್ ಕೂಲ್ ಆ್ಯಂಡ್ ಹೇಳ್ಬೋದು. ಲೈಟ್ಸ್ ಹಾಕಿರೋದಕ್ಕೆ ಆ ವೈಬೇ ಸಕ್ಕತ್ತಾಗಿತ್ತು. ಯೆಲ್ಲೋ ಲೈಟ್ಸ್ ಹಾಕಿದ್ರು. ಕ್ಯಾಮ್ರಾಲಿ ಮೋಸ್ಟ್ಲಿ ಆ ಲೈಟ್ ಅಡ್ಜಸ್ಟಸ್ ಮಾಡ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಹಂಗೆ ಒಂದು 4 ಗಂಟೆ 4:15 ಟೈಮಲ್ಲಿ ಫುಲ್ ಲೈಟ್ಸ್ ಹಾಕ್ತಾರೆ ಅನಿಸುತ್ತೆ. ಫುಲ್ ಲೈಟ್ಸ್ ಹಾಕಿದಾಗಂತೂ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಐ ಆಮ್ 100% ಶ್ಯೂರ್. ಹಂಗೆ ಮುಗಿಸ್ಕೊಂಡು ಆ ಗುಹೆಯಿಂದ ಇನ್ನೊಂದು ಗುಹೆಗೆ ಬಂದಿದ ತಕ್ಷಣ ಇಲ್ಲಿ ಲೈನಾಗಿ ದೇವಸ್ಥಾನ ಇತ್ತು. ಆ್ಯಂಡ್ ದಿಸ್ ಇಸ್ ದ ಮೇನ್ ಗಾಡ್ ಶಿವ. ಇದು ಪಂಚಮುಖಿ ಅಂತಲೇ ಹೇಳ್ಬೋದು. 5 ಮುಖ ಇತ್ತು ಶಿವನಿಗೆ. ಸೊ ಆ ಲಿಂಗ ಸುತ್ತ ಫುಲ್ ಸೈಡಲ್ಲೆಲ್ಲ ನಿಮಗೆ ಶಿವನ ಮುಖ ಇತ್ತು. ಸೊ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಿ ಸ್ಟಾರ್ಟೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೂ ಕೈಲಾಸಗಿರಿ ಬೆಟ್ಟ ಹೇಗಿತ್ತು ಅಂತಂದ್ಬಿಟ್ಟು ನಾನು ತೋರಿಸಿದ್ದೀನಿ. ನೀವು ನೋಡಿ ಖಂಡಿತ ಈ ಜಾಗಕ್ಕೆ ಬರಲೇಬೇಕು ಅಂತ ಅಂದ್ಬಿಟ್ಟು ನನ್ನ ರೆಕಮೆಂಡೇಷನ್. ಇದಕ್ಕೆ ಕೈಲಾಸಗಿರಿ ಬೆಟ್ಟ ಬಂದ್ರಿ ಅಂದರೆ ಮುಂದೆನೇ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಖಂಡಿತ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮಗೆ ಬೇರೆ ಪ್ಲಾನ್ಸ್ ಇತ್ತು. ಸೊ ವಿ ಹ್ಯಾಡ್ ಟು ಕಮ್ ಬ್ಯಾಕ್.
ಇನ್ ಕೇಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ವಿತ್ ದಿಸ್ ಎನ್ ಮೈ ವ್ಲಾಗ್ಗೆ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಮರಿದಿರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.